ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಏನು ಮಾಡ್ತಾ ಇದ್ದೀನಿ ಅಂತ. ಒಂದು ಹೊಸ ಹೇರ್ ಕಟ್ನ ಟ್ರೈ ಮಾಡಿದೆ. ಅಂದರೆ ನನ್ನ ಒಂದು ಹೇರ್ಗೆ ಸೂಟ್ ಆಗುವಂಥ ಹೇರ್ ಕಟ್ನ ಮಾಡ್ತಾ ಇದ್ದೀನಿ. ಅದನ್ನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಆಗುತ್ತೆ ಅನ್ನೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನಲ್ ನೋಡ್ತಾ ಇತ್ತು ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋನ ನೋಡ್ಕೊಂಬರೋಣ. ಸೊ ನೋಡ್ತಿರ್ಬೋದು ನನ್ನ ಹೇರ್ ಬಂದು ತುಂಬಾ ಕರ್ಲಿ ಹೇರ್ ಇರೋದ್ರಿಂದ ಸೊ ಎಲ್ಲ ಹೇರ್ ಕಟ್ಗಳು ಸೂಟ್ ಆಗಲ್ಲ ನನ್ನ ಒಂದು ಹೇರ್ಗೆ. ಅದಕ್ಕೋಸ್ಕರ ನಾನು ಯಾವ ರೀತಿ ಹೇರ್ ಕಟ್ ಮಾಡ್ತಾರೆ ನನ್ನ ಫ್ರೆಂಡೇ ಅವರು. ಸೊ ಹಾಗಾಗಿ ಅವರು ಸಜೆಸ್ಟ್ ಮಾಡಿದ್ರು, ಅದಕ್ಕೋಸ್ಕರ ಆ ರೀತಿಯೇ ಹೇರ್ ಕಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನನ್ನ ಮಗಳನ್ನ ಕೂಡ ಕರ್ಕೊಂಡು ಹೋಗಿದ್ದೆ. ಬಟ್ ಈಗ ನೋಡಿ, ಇಲ್ಲಿ ಫಸ್ಟ್ ಬಂದು ಯಾವ ರೀತಿ ಎಷ್ಟು ನೀಟಾಗಿ ಹೇರ್ ಕಟ್ ಮಾಡ್ತಾರೆ ನೋಡ್ಬೋದು. ಕೆಲವು ಕಡೆ ಎಲ್ಲ ನಾನು ನೋಡಿದ ಹಾಗೆ ಸುಮ್ಮನೆ ಅದೇ ರೀತಿ ಕಟ್ ಮಾಡ್ತಾ ಹೋಗ್ತಾರೆ. ಅಂದರೆ ಏನು ಆ ಥರ ಕ್ಲಿಪ್ಸ್ ಆಗಿರ್ಬೋದು ಏನು ಇದು ಮಾಡಲ್ಲ, ಜಸ್ಟ್ ಹಾಗೆ ಹಾಕ್ತಾ ಹೋಗ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಫಸ್ಟ್ ಸ್ಟೆಪ್ಸ್ನ ಫಾಲೋ ಮಾಡಿಬಿಟ್ಟು ಒಂದೊಂದೇ ಈ ರೀತಿ ಕ್ಲಿಪ್ಸ್ಗಳನ್ನು ಹಾಕ್ಕೊಂಡು ತುಂಬ ನೀಟಾಗಿ ಹೇರ್ ಕಟ್ಟಿಂಗ್ ಮಾಡ್ತಾರೆ ನೋಡ್ಬೋದು. ಸೊ ಕರ್ಲಿ ಹೇರ್ ಆಗಿರೋದ್ರಿಂದ ಸೂಟ್ ಆಗಲ್ಲ ಎಲ್ಲ ಒಂದು ಹೇರ್ ಕಟ್ಗಳು. ನಾನು ಬಂದು ಲೇಯರ್ ಕಟ್ ಮಾಡಿಸಿರುವಂಥದ್ದು, ಅಂದರೆ ಸ್ಟೆಪ್ ವಿತ್ ಲೇಯರ್. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಕರ್ಲಿ ಹೇರ್ ಇರೋರಿಗೆ ಕರ್ಲಿ ಹೇರ್ ಇಷ್ಟನೇ ಆಗಲ್ಲ. ನನಗಂತೂ ಕರ್ಲಿ ಹೇರ್ ಇಷ್ಟನೇ ಇಲ್ಲ. ಸ್ವಲ್ಪ ನನಗೆ ಸ್ಟ್ರೈಟಿಂಗ್ ಮಾಡಿಸ್ಬೇಕು ಅಂತ ತುಂಬಾ ಇಷ್ಟ. ಆದರೆ ನಂದು ನೋಡ್ಬೋದು, ನೋಡಿ ಈ ರೀತಿ ಕಟ್ ಮಾಡಿಸಿದಾಗ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನನ್ನ ಹೇರಿದ್ದು ಫುಲ್ ಶೇಪೇ ಔಟಾಗಿ ಹೋಗ್ಬಿಟ್ಟು, ಶೇಪೇ ಇರಲಿಲ್ಲ ನನ್ನ ಕೂದಲಿಗೆ. ಅದಕ್ಕೋಸ್ಕರ ಈ ರೀತಿ ಹೇರ್ ಕಟ್ ಮಾಡಿಸಿದೆ. ಈ ಸಲ ಸ್ವಲ್ಪ ಶಾರ್ಟಾಗಿ ಹೇರ್ ಕಟ್ ಮಾಡಿದ್ದೀನಿ, ಲೇಯರ್ ಕೂಡ ಮಾಡಿಸಿದ್ದೀನಿ. ಲೇಯರ್ ಜೊತೆ ಸ್ಟೆಪ್ ಕಟ್ ಎರಡು ಕೂಡ ಇದೆ ನಂದು. ಲೇಯರ್ ಜೊತೆ ಸ್ಟೆಪ್ ಕಟ್ ಕೂಡ ಇದೆ. ಸ್ವಲ್ಪ ಜಾಸ್ತಿ ಇನ್ನು ಶಾರ್ಟ್ ಸ್ವಲ್ಪ ಮಾಡಿಸಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತೈತೆ. ಇವಾಗ ನೋಡ್ಬೋದು ಸೆಟ್ಟಿಂಗ್ ಮಾಡ್ತಾ ಇದ್ದಾರೆ. ಫೈನಲ್ ಆಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ರು. ಬಟ್ ನನಗೆ ಅಷ್ಟೊಂದು ನಾನು ಮಾಡಿಸ್ತಾ ಇರಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ನಾನು ಅಷ್ಟೊಂದು ಇಷ್ಟಪಟ್ಟಿಲ್ಲ. ಬಟ್ ಎಲ್ಲ ಕೊನೆಗೆ ಫೈನಲ್ ಆಗಿ ಹೇರ್ ಸ್ಟೈಲ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೋಡ್ಬೋದು, ನೋಡಿ ಈ ರೀತಿ ಅದನ್ನು ಟ್ವಿಸ್ಟ್ ಮಾಡ್ತಾರೆ, ಮಾಡಿಬಿಟ್ಟು ಡ್ರೈಯರಲ್ಲಿ ನೋಡಿ ಎಷ್ಟು ಬಿಸಿ ಇರುತ್ತೆ ಅಂದರೆ ಅದು ಸೆಟ್ಟಿಂಗ್ ಮಾಡಿದಾಗ. ಬಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನೋಡ್ತಾ ಇದ್ದೀರಲ್ವಾ. ಸೊ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಕರ್ಲಿ ಹೇರ್ ಅಂತ ಗೊತ್ತೇ ಆಗಲ್ಲ ಇವಾಗ, ಆ ಥರ ಆಯಿತು. ಸೊ ಫುಲ್ ಶೇಪ್ ಇರಲಿಲ್ಲ ಹೇರ್ಗೆ ನನಗೆ. ಆ ಥರ ನಾನು 3 months ಒನ್ಸ್ ಅಥವಾ 4 months ಒನ್ಸ್ ಹೇರ್ ಕಟ್ಟಿಂಗ್ ಮಾಡ್ತಾ ಇರ್ತೀನಿ. ಬಟ್ ಇಷ್ಟು ಶಾರ್ಟ್ ಕಟ್ ಮಾಡಿಸಿರೋವಂಥದ್ದು ಐ ಥಿಂಕ್ ಇದೇ ಫಸ್ಟು ಅನಿಸುತ್ತೆ. ಆದರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ನೀವು ಕೂಡ ಈ ಥರ ಟ್ರೈ ಮಾಡಿ, ಲೇಯರ್ ವಿತ್ ಏನು ಅಂದರೆ ಸ್ಟೆಪ್ ಕಟ್ಟು. ನಂದು ಶಾರ್ಟ್ ಅಷ್ಟೊಂದು ಲೆಂತಿ ಇಲ್ಲ, ಹೇರ್ ಬರಲ್ಲ. ನೋಡ್ಬೋದು, ನಾನು ಫೈನಲಾಗಿ ತೋರಿಸ್ತೀನಿ ನಂದು ಹೇರ್ ಕಟ್ ಆದಮೇಲೆ ಯಾವ ರೀತಿ ಇದೆ ಅಂತ. ನೋಡ್ಬೋದು ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕ್ಲಿಪ್ ಹಾಕಿದ್ಮೇಲೆನೂ ಕೂಡ ತೋರಿಸ್ತೀನಿ. ಇದಕ್ಕೆ ಯಾವ ರೀತಿ ಸಿಂಪಲಾಗಿ ಹೇರ್ ಸ್ಟೈಲ್ ಮಾಡ್ಬೋದು ಅನ್ನೋದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು ಸ್ಟೆಪ್ ಕಟ್ನ ನೀವು ನೋಡ್ತಾ ಇರ್ಬೋದು. ಸ್ಟೆಪ್ ವಿತ್ ಲೇಯರ್ ಇದೆ. ಒಂದೊಂದು ಸ್ಟೆಪ್ ನೋಡ್ತಾ ಇರ್ಬೋದು, ಮೇಲ್ಗಡೆಯಿಂದ ಎಷ್ಟು ಸ್ಟೆಪ್ಸ್ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕರ್ಲಿ ಹೇರ್ಗೆ ಈ ರೀತಿ ಹೇರ್ ಕಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಶಾರ್ಟ್ ಆದರೂ ಕೂಡ ಬ್ಯೂಟಿಫುಲ್ ಆಗಿದೆ ಅಂತಲೇ ಅನ್ನಿಸ್ತು. ಸೊ ಮನೆಗೆ ಬಂದ ಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಹೇರ್ನ ನೀವು ಈ ರೀತಿ ಹೇರ್ ಕಟ್ಟಿಂಗ್ ಮಾಡಿಸಿದ್ಮೇಲೆ ಯಾವ್ಯಾವ ರೀತಿಯಲ್ಲಿ ನೀವು ಸಿಂಪಲಾಗಿ ಹೇರ್ ಸ್ಟೈಲನ್ನು ಕೂಡ ಮಾಡ್ಕೊಬೋದು ಅನ್ನೋದನ್ನು ಕೂಡ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಂಗೆ ಒಂಥರ ಬಾಬ್ ಕಟ್ ಮಾಡ್ತಾರಲ್ಲ ಚಿಕ್ಕದು ಶಾರ್ಟಾಗಿ ಹೇರ್, ನಂಗೆ ಆ ಥರನೂ ಕೂಡ ಇಷ್ಟನೇ. ಇಲ್ಲಾಂದರೆ ನನಗೆ ಸ್ಟ್ರೈಟಿಂಗ್ ಮಾಡಿಸ್ಬೇಕು ಅಂತ ತುಂಬಾ ಇಷ್ಟ ಆಯಿತು. ಬಟ್ ಸ್ಟ್ರೈಟಿಂಗ್ ಮಾಡಿಸೋಕ್ಕೆ ನಾನು ಇಲ್ಲಿ ತನಕ ಹೋಗಿಲ್ಲ. ಸ್ಟ್ರೈಟಿಂಗ್ ಒಂದು ಸಲನಾದರೂ ಮಾಡಿಸ್ಬೇಕು, ಏನಾದರೂ ಫಂಕ್ಷನ್ ಒಕೇಶನ್ಸ್ ಇದ್ದಾಗ ಖಂಡಿತ ಮಾಡ್ತೀನಿ. ನೋಡ್ಬೋದು ಒಂಥರ ನನ್ನ ಲುಕ್ಕೇ ಫುಲ್ಲು ಚೇಂಜ್ ಆಗೋಗಿದೆ ಈ ಥರ ಹೇರ್ ಕಟ್ಟಿಂಗ್ ಮಾಡಿಸಿ. ಲಾಸ್ಟ್ ಟೈಮ್ ಕೂಡ ಒಂದು ಸಲ ಮಾಡಿಸಿದ್ದೆ, ಆದರೆ ಇಷ್ಟು ಶಾರ್ಟಾಗಿ ಇಷ್ಟು ನೀಟಾಗಿ ಬಂದಿರಲಿಲ್ಲ ಅದು. ಬಟ್ ಈ ಸಲ ಅಂತೂ ತುಂಬಾ ಚೆನ್ನಾಗಿ ಬಂತು. ನನ್ನ ಮಗಳಿಗಂತೂ ಒಂಥರ ನೋಡಿಬಿಟ್ಟು ಆಶ್ಚರ್ಯ ಆಗೋಯಿತು, ಯಾಕಂದರೆ ಹೇರ್ ಸ್ಟೈಲು ಒಂಥರ ಡಿಫ್ರೆಂಟ್ ಆಗಿದೆ. ಅದಕ್ಕೋಸ್ಕರ ತುಂಬಾ ನಮ್ಮ ಹೇರ್ನ ಕೂಡ ನಾವು ಕೇರ್ ಮಾಡ್ಕೊಳ್ಬೇಕಾಗತ್ತೆ. ಎಣ್ಣೆ ಹಚ್ಚುವಂಥದ್ದು ಇದನ್ನೆಲ್ಲ ಮಾಡ್ತಾ ಇದ್ದಾಗ ನಮ್ಮ ಹೇರ್ಗೂ ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ಬೇಕಾಗಿರೋಂತಹ ಪೋಷಕಾಂಶಗಳು ಎಲ್ಲ ಸಿಕ್ಕಾಗ ಕೂದಲು ಕೂಡ ತುಂಬಾ ಚೆನ್ನಾಗಿ ಶೈನಿಯಾಗಿರುತ್ತೆ. ಸೊ
ನಮ್ಮ ದೇಹದ ಬಗ್ಗೆ ನಾವು ಎಷ್ಟು ಕೇರ್ ಮಾಡ್ತೀವೋ ಅಷ್ಟೇ ಕೇರ್ ಹೇರ್ ಬಗ್ಗೆ ಕೂಡ ಮಾಡಬೇಕು. ಇಲ್ಲಾಂದರೆ ಹೇರ್ ಫಾಲ್ ಆಗುವಂಥದ್ದು, ಡ್ಯಾಂಡ್ರಫ್ ಆಗುವಂಥದ್ದು ಎಲ್ಲನೂ ಕೂಡ ನಡೀತಾ ಇರುತ್ತೆ. ಅದಕ್ಕೋಸ್ಕರ ಬನ್ನಿ ಇವಾಗ ಯಾವ ರೀತಿ ಸಿಂಪಲ್ಲಾಗಿ ಒಂದು ಹೇರ್ ಸ್ಟೈಲ್ ಮಾಡ್ಬೋದು, ತುಂಬ ಸಿಂಪಲ್ಲಾಗಿ ಹೇರ್ ಸ್ಟೈಲ್ ಯಾವ ರೀತಿ ಇಷ್ಟು ಶಾರ್ಟ್ ಹೇರ್ಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಲೇಯರ್ ವಿತ್ ಇದು ಏನು ಈ ಥರ ಸ್ಟೆಪ್ ಕಟ್ ಮಾಡಿದಾಗ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನೀವು ಹಾಗೇ ಫ್ರೀಯಾಗಿ ಹೇರ್ ಕೂಡ ಬಿಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸಾರಿ ಆಗಿರ್ಬೋದು, ಡ್ರೆಸ್ ಮೇಲೆ ಅಂದರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಾಂದರೆ ನೀವು ಸಿಂಪಲ್ಲಾಗಿ ಹೇರ್ ಸ್ಟೈಲ್ಗಳನ್ನು ಕೂಡ ಮಾಡ್ಕೊಬೋದು, ಏನು ಕಷ್ಟನೇ ಇರಲ್ಲ ಅಷ್ಟೊಂದು. ಬೆಳಗ್ಗೆದು ಆಫೀಸ್ಗೆಲ್ಲ ಹೋಗೋರಿಗೆ ಹೇರ್ ಸ್ಟೈಲ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಅಷ್ಟೊಂದು ಟೈಮ್ ಇರಲ್ಲ. ಸೊ ಅಂಥವರು ಸಿಂಪ್ಲಾಗಿ ನೋಡಿ ಈ ರೀತಿ ಹೇರ್ನ ಟ್ವಿಸ್ಟ್ ಮಾಡಿಬಿಟ್ಟು ಈ ರೀತಿ ಕ್ಲಿಪ್ಸ್ ಹಾಕಿಬಿಟ್ಟು ನೀವು ಹಾಗೆಯೇ ಫ್ರೀಯಾಗಿ ಕೂಡ ಬಿಡ್ಬೋದು. ನೋಡಿ, ಒಂದೇ ಸೈಡ್ ಈ ರೀತಿ ಟ್ವಿಸ್ಟ್ ಮಾಡಿಕೊಂಡು ಜಸ್ಟ್ ಕ್ಲಿಪ್ ಹಾಕೊಂಡ್ರೆ ಆಯಿತು. ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಹೇರ್ ಕೂಡ ನೀಟಾಗಿ ಕೊರುತ್ತೆ, ಅದ್ರ ಜೊತೆಗೆ ಒಂದು ಲುಕ್ ಕೂಡ ಚೆನ್ನಾಗಿ ಬರುತ್ತೆ. ನೋಡ್ಬೋದು, ನೆಕ್ಸ್ಟ್ ಹೇರ್ ಸ್ಟೈಲ್ನ ನಾನು ತೋರಿಸ್ತಾ ಇರುವಂಥದ್ದು ನೋಡಿ, ಇಲ್ಲಿ ನೋಡ್ಬೋದು, ಇಲ್ಲಿ ಶಾರ್ಟ್ ಆಗಿ ತುಂಬ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ನೀವು ಫ್ರೀ ಹೇರ್ ಮಾಡೋರು ಫ್ರೀ ಹೇರ್ ಕೂಡ ಬಿಡ್ಬೋದು, ಇಲ್ಲ ಅಂತಂದರೆ ಸ್ವಲ್ಪ ಎದುರುಗಡೆಯಿಂದ ಬಫ್ ತೆಗೆದು ಆ ಥರ ಕೂಡ ಕ್ಲಿಪ್ ಹಾಕಿ ಹಾಗೇ ಫ್ರೀ ಬಿಡ್ಬೋದು, ಇಲ್ಲಾಂದರೆ ಕ್ಲಿಪ್ಸ್ಗಳನ್ನ ಕೂಡ ಹಾಕೊಬೋದು. ಇವಾಗ ಇನ್ನೊಂದು ಹೇರ್ ಸ್ಟೈಲ್ ನೋಡ್ತಾ ಇರ್ಬೋದು. ನೋಡಿ, ಈ ರೀತಿ ನೀಟಾಗಿ ಸ್ವಲ್ಪ ತಗೊಂಡು ಈ ರೀತಿ ಬಾಚ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಫುಲ್ಲಾಗಿ ಬಾಚ್ಕೊಳ್ತಾ ಇಲ್ಲ, ನೋಡ್ಬೋದು, ಈ ಥರ ತಗೊಂಡು ಬಾಚ್ತಾ ಇದ್ದೀನಿ. ಈ ಒಂದು ಹೇರ್ ಸ್ಟೈಲ್ಗೆ, ಈ ಒಂದು ಲುಕ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. 2 ಕ್ಲಿಪ್ಗಳನ್ನು ತಗೊಂಡು ನೋಡಿ ಈ ರೀತಿ ಕ್ಲಿಪ್ಪನ್ನು ಹಾಕ್ಕೊಂಡ್ರೆ ಆಯಿತು. ನೋಡ್ಬೋದು, ನೀವು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೊನೆಗಾಗಿ ಒಂದು ಕ್ಲಿಪ್ಪನ್ನು ಹಾಕಿದ್ರೆ ನೋಡಿ ಈ ರೀತಿ ಸಿಂಪಲಾಗಿ ಹೇರ್ ಸ್ಟೈಲ್ ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೀವೇನಾದರೂ ಹೊರಗಡೆ ಹೋಗ್ತಾ ಇದ್ದೀರಾ ಅಂದರೆ ಅಥವಾ ಆಫೀಸ್ಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಹೇರ್ ಸ್ಟೈಲ್. ನೋಡ್ಬೋದು, ಕ್ಲಿಪ್ ಹಾಕಿಬಿಟ್ರೆ ಆಯಿತು, ನೀಟಾಗಿ ನಿಮ್ಮ ಹೇರ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೊ ಕರ್ಲಿ ಹೇರ್ ಆದರೂ ಕೂಡ, ಕರ್ಲಿ ಹೇರಲ್ಲೂ ಕೂಡ ಸುಮಾರಷ್ಟು ಟೈಪ್ಸ್ ಇದೆ. ಇವಾಗ ನೆಕ್ಸ್ಟ್ ಯಾವ ರೀತಿ ಹೇರ್ ಸ್ಟೈಲ್ ಮಾಡ್ಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ಬೋದು, ನೋಡಿ, ಈ ರೀತಿ ಸ್ವಲ್ಪ ಬಾಚ್ಕೊಂಡು ಸ್ವಲ್ಪ ಇಲ್ಲಿ ತಗೊಂಡು ನೀವು ಬಫ್ ಕೂಡ ಮಾಡ್ಕೊಬೋದು, ಅದು ಕೂಡ ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇದು ಫುಲ್ ಈ ರೀತಿ ಬಾಚ್ಕೊಂಡಾದಮೇಲೆ ಕ್ಲಿಪ್ ಬರುತ್ತೆ ಅಲ್ವಾ, ಸೊ ಆ ಕ್ಲಿಪ್ಗಳನ್ನು ಕೂಡ ನೋಡಿ ಈ ರೀತಿ ಮಾಡಿಬಿಟ್ಟು ಬನಾನಾ ಕ್ಲಿಪ್ ಬರುತ್ತೆ ಅಲ್ವಾ, ಸೊ ಆ ಕ್ಲಿಪ್ಪನ್ನು ಹಾಕ್ಕೊಂಡ್ರು ಕೂಡ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಖಂಡಿತ ಶೇರ್ ಮಾಡ್ತೀನಿ ಯಾವ ರೀತಿಯಾಗಿ ನಾವು ಸಿಂಪಲ್ಲಾಗಿ ಹೇರ್ ಸ್ಟೈಲ್ನ ಬೇರೆ ಮಾಡ್ಕೊಬೋದು ಅಂತ. ನೋಡಿ, ಈ ಬನಾನಾ ಕ್ಲಿಪ್ ಬರುತ್ತಲ್ವ, ಅದನ್ನು ಹಾಕ್ಕೊಳ್ಳಿ. ಇದು ಕೂಡ ಒಂದು ಹೇರ್ ಸ್ಟೈಲ್ ಚೆನ್ನಾಗಿ ಕಾಣಿಸುತ್ತೆ. ಕರ್ಲಿ ಹೇರು ಸ್ಟೆಪ್ ವಿತ್ ಲೇಯರ್ ಮಾಡಿದಾಗ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕರ್ಲಿ ಹೇರ್ ಅವ್ರಿಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೇಲ್ಗಡೆ ನಾವು ಈ ರೀತಿ ಕ್ಲಿಪ್ ಹಾಕಿದಾಗ ಲುಕ್ ಒಂದು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ. ನಾನು ಹೆಚ್ಚಾಗಿ ಈ ರೀತಿಯೇ ಹಾಕ್ಕೊಳ್ಳೋವಂಥದ್ದು. ಸಿಂಪಲ್ಲಾಗಿ ನೋಡಿ ಈ ರೀತಿ ಹೇರ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ವ್ಲಾಗಲ್ಲಿ ನನ್ನ ಒಂದು ಹೇರ್ ಕಟ್ಟಿಂಗ್ ವಿಡಿಯೋನ ನೀವು ನೋಡಿದ್ರಲ್ವ. ಸೊ ಎಲ್ರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನಲ್ ನೋಡ್ತಾ ಇತ್ತು ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಬಾಯ್, ಲಾಟ್ಸ್ ಆಫ್ ಲವ್.